ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಡೆವಲಪ್ ಆಗಿದ್ದು ಹೇಗೆ ಅಂತ ನೋಡಿದ್ರೆ ಅಲ್ಲೂ ಕೂಡ 2 ಸ್ಟೇಜ್ನ ನಾವು ನೋಡ್ಬೋದು. ಒಂದು ಪ್ರೀ ಹರಪ್ಪನ್ ಸ್ಟೇಜ್, ಅಂದ್ರೆ ಮನುಷ್ಯ ಒಂದ್ ಕಡೆಗೆ ಸೆಟ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾನೆ, ಒಂದ್ ಕಡೆಗೆ ಸೆಟ್ಲ್ ಆಗ್ತಾನೆ, ವಿಲೇಜಸ್ ಸ್ಟಾರ್ಟ್ಸ್ ಎಮರ್ಜಿಂಗ್, ಪರ್ಮನೆಂಟ್ ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಈ ಒಂದು ಸ್ಟೇಜ್ನ ನಾವು ಪ್ರೀ ಹರಪ್ಪನ್ ಸ್ಟೇಜ್ ಅಂತ ಹೇಳ್ಬೋದು. ನಾನು ಹೇಳಿದ್ದೆ ನಿಮಗೆ ಮೆಹರ್ಗರ್ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಸುಮಾರು ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸಬ್ ಕಾಂಟಿನೆಂಟ್ ನಲ್ಲಿ ಫಸ್ಟ್ ಟೈಮ್ ಪರ್ಮನೆಂಟ್ ಅಗ್ರಿಕಲ್ಚರ್ ನೋಡೋದು ನಾವು ಮೆಹರ್ಗರ್ ನಲ್ಲೇನೆ. ಸೊ ಇದನ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪ್ರೀ ಹರಪ್ಪನ್ ಎರಾ, ಅದು ಪ್ರೀ ಹರಪ್ಪನ್ ಸ್ಟೇಜ್ ಅಂತ ಹೇಳ್ಬೋದು ನಾವು. ಇನ್ನಾನು ಕೂಡ ಯೂನಿಫಾರ್ಮಿಟಿ, ಆ ಟೌನ್ ಪ್ಲಾನಿಂಗ್ ಯಾವುದು ಕೂಡ ಈ ಮೆಹರ್ಗರ್ ನಲ್ಲಿ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಅ ವಿಲೇಜ್. ಈ ತರದ ವಿಲೇಜ್ ಟೈಪ್ ನ ನಾವು ಅಥವಾ ವಿಲೇಜ್ ಟೈಪ್ ಎರಾನ ನಾವು ಪ್ರೀ ಹರಪ್ಪನ್ ಸ್ಟೇಜ್ ಅಂತ ಕರಿಬಹುದು. ಅದಾದ್ಮೇಲೆ ಕಡೆಗೆ ಅರ್ಲಿ ಹರಪ್ಪನ್ ಸ್ಟೇಜ್ ಅಥವಾ ಅರ್ಲಿ ಹರಪ್ಪನ್ ಸ್ಟೇಜ್ ನಲ್ಲಿ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ಅಮಿರಿ ಮತ್ತೆ ಕೋಟ್ ದಿಜಿ ಅಂತ 2 ಪ್ಲೇಸ್ ಬರುತ್ತೆ. ಈ ಅಮಿರಿ ಮತ್ತೆ ಕೋಟ್ ದಿಜಿ ಎಕ್ಸಾಂಪಲ್ ಫಾರ್ ಅರ್ಲಿ ಹರಪ್ಪನ್ ಸ್ಟೇಜ್. ಅಂದ್ರೆ ಇಂಡಸ್ ವ್ಯಾಲಿ ನಾವೊಂದು ಸಿವಿಲೈಸೇಷನ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸಿವಿಲೈಸೇಷನ್ ಅಂತ ಹೇಳಿದ್ರೆ ಹೆಸರಿದೆ, ಕನ್ನಡದಲ್ಲಿ ನಗರೀಕರಣ ಅಂತ ಅಥವಾ ನಾಗರಿಕತೆ ಅಂತ ಕರೀತಾರೆ. ನಾಗರಿಕತೆ ಅಂತ ಹೇಳಿದ್ರೆ ಹೆಸರಲ್ಲೇ ಬರುತ್ತೆ, ಸಿಟಿ ಅಂತ ಹೇಳ್ಬಿಟ್ಟು. ಸೊ ಸಿವಿಲೈಸೇಷನ್ ಯಾವಾಗ ಎಮರ್ಜ್ ಆಗುತ್ತೆ ಅಂತ ಹೇಳಿದ್ರೆ ವೆನ್ ಸಿಟಿ ಸ್ಟಾರ್ಟ್ಸ್ ಎಮರ್ಜಿಂಗ್, ಅವಾಗ ಸಿವಿಲೈಸೇಷನ್ ಎಮರ್ಜ್ ಆಗೋದನ್ನ ನಾವು ನೋಡ್ತೀವಿ. ಸೊ ಈ 4 ಸಿವಿಲೈಸೇಷನ್ ಏನ್ ನೋಡ್ತೀವಿ ನಾವು, ಈಜಿಪ್ಟ್ ಆಗಿರ್ಬೋದು, ಸುಮೇರಿಯನ್ ಆಗಿರ್ಬೋದು, ಹರಪ್ಪನ್ ಆಗಿರ್ಬೋದು, ಚೈನೀಸ್ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ವಿ ಸಿ ದ ಎಮರ್ಜೆನ್ಸ್ ಆಫ್ ಸಿಟೀಸ್. ಸಿಟಿಗಳು ಎಮರ್ಜ್ ಆಗುತ್ತೆ, ಅದಕ್ಕೋಸ್ಕರ ನಾವು ಇದನ್ನ ಸಿವಿಲೈಸೇಷನ್ ಅಂತ ಕರಿತೀವಿ. ಸೊ ಅರ್ಲಿ ಸ್ಟೇಜ್ ನಲ್ಲಿ ವಿ ಸಿ ದ ಎಮರ್ಜೆನ್ಸ್ ಆಫ್ ಸ್ಮಾಲ್ ಸಿಟೀಸ್. ಸಣ್ಣ ಟೌನ್ಗಳು, ಸಣ್ಣ ಸಿಟಿಗಳು ಎಮರ್ಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಸ್ಟೇಜ್ ನಲ್ಲಿ? ಅರ್ಲಿ ಸ್ಟೇಜ್ ನಲ್ಲಿ. ಅದಾದ್ಮೇಲ್ಗಡೆಗೆ ಮೆಚ್ಯೂರ್ ಸ್ಟೇಜ್ ನೋಡ್ತೀವಿ ನಾವು. ಮೆಚ್ಯೂರ್ ಸ್ಟೇಜ್ಗೆ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಮೊಹೆಂಜೋದಾರೋ ಮತ್ತೆ ಹರಪ್ಪ ಅಂತ ಹೇಳ್ಬೋದು ನಾವು. ಈ ಮೊಹೆಂಜೋದಾರೋ ಮತ್ತೆ ಹರಪ್ಪ ಆರ್ ಫೈನೆಸ್ಟ್ ಎಕ್ಸಾಂಪಲ್ ಆಫ್ ಮೆಚ್ಯೂರ್ ಹರಪ್ಪನ್ ಸ್ಟೇಜ್ ಅಂತ ಹೇಳ್ಬೋದು. ಏನಕ್ಕೆ? ಬಹಳ ದೊಡ್ಡ ಸಿಟೀಸ್ ಕಂಪ್ಯಾರಿಟಿವ್ಲಿ ಅವತ್ತಿನ when you compare Harappa and Mohenjo-daro to contemporary civilizations, these were the largest cities. ಪ್ರಾಬಬ್ಲಿ ಮೋಸ್ಟ್ ಪಾಪ್ಯುಲರ್ ಸಿಟಿ ಆಗಿತ್ತು ಅಂತ ಹೇಳ್ಬೋದು ನಾವು ಅವತ್ತಿನ ಟೈಮ್ ಪೀರಿಯಡ್ ನಲ್ಲಿ. ಯಾವುದು? ಹರಪ್ಪ ಮತ್ತೆ ಮೊಹೆಂಜೋದಾರೋ. ಅಂದ್ರೆ ಎಲಾಬರೇಟ್ ಟೌನ್ ಪ್ಲಾನಿಂಗ್ ಆಗಿರ್ಬೋದು, ಯೂನಿಫಾರ್ಮಿಟಿ ಆಗಿರ್ಬೋದು, ಜೊತೆಗೆ ಯೂನಿಫಾರ್ಮಿಟಿ ಬರೀ ಟೌನ್ ಪ್ಲಾನಿಂಗ್ ಅಲ್ಲಿ ಅಷ್ಟೇ ಅಲ್ಲ, ವೆಯ್ಟ್ಸ್ ಆಗಿರ್ಬೋದು, ಮೆಜರ್ಮೆಂಟ್ಸ್ ಆಗಿರ್ಬೋದು, ಕ್ಲೋದಿಂಗ್ ಸ್ಟೈಲ್ ಆಗಿರ್ಬೋದು, ಅವರ ಸ್ಕ್ರಿಪ್ಟ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಯೂನಿಫಾರ್ಮಿಟಿ ನೋಡೋದು ನಾವು ಯಾವ ಟೈಮ್ ಪೀರಿಯಡ್ ನಲ್ಲಿ? ಮೆಚ್ಯೂರ್ ಹರಪ್ಪನ್ ಟೈಮ್ ಪೀರಿಯಡ್ ನಲ್ಲಿ. ಅದಾದ್ಮೇಲೆ ಕಡೆ ನಿಧಾನಕ್ಕೆ ಡಿಕ್ಲೈನ್ ಆಗೋದನ್ನ ನೋಡ್ತೀವಿ. ಸಿವಿಲೈಸೇಷನ್ ಡಿಕ್ಲೈನ್ ಅಂತ ಹೇಳಿದ್ರೆ ಸಿಟೀಸ್ ಮತ್ತೆ ವಿಲೇಜ್ ಆಗಿ ಕನ್ವರ್ಟ್ ಆಗ್ತಿರುವಂತ ಒಂದು ಪ್ರೋಸೆಸ್. ರೂರಲ್ ಸೆಟಲ್ಮೆಂಟ್ಗಳು ಜಾಸ್ತಿ ಆಗೋದನ್ನ ನೋಡ್ತೀವಿ ನಾವು ಯಾವ ಟೈಮ್ ಪೀರಿಯಡ್ ನಲ್ಲಿ? ಲೇಟರ್ ಹರಪ್ಪನ್ ಟೈಮ್ ಪೀರಿಯಡ್ ನಲ್ಲಿ. ನಿಧಾನಕ್ಕೆ ಸಿಟಿಯಿಂದ ಮತ್ತೆ ವಿಲೇಜ್ಗಳು ಡಿಕ್ಲೈನ್ ಆಗೋದನ್ನ ನಾವು ನೋಡ್ತೀವಿ. ಈ ತರ 4-5 ಸ್ಟೇಜ್ ನಲ್ಲಿ ನಾವು ಹರಪ್ಪನ್ ಸಿವಿಲೈಸೇಷನ್ ಅನ್ನ ನೋಡ್ಬೋದು. ಹರಪ್ಪನ್ ಸಿವಿಲೈಸೇಷನ್ ಎಕ್ಸ್ಟೆಂಟ್ ನಾರ್ದರ್ನ್ ಬೌಂಡ್ರಿ ಯಾವ್ದಿತ್ತು, ಸದರ್ನ್ ಬೌಂಡ್ರಿ ಯಾವ್ದಿತ್ತು ಅಂತ ಜನರಲ್ ಆಗಿ ಕ್ವಶನ್ ಕೇಳ್ತಾರೆ. ಸೊ ಹರಪ್ಪನ್ ಸಿವಿಲೈಸೇಷನ್ ಎಕ್ಸ್ಟೆಂಟ್ ಯಾವ ತರ ಇತ್ತು ಅಂದ್ರೆ ಆಲ್ಮೋಸ್ಟ್ ಈ ತರ ಇತ್ತು ಅಂತ ಹೇಳ್ಬೋದು ನಾವು. ನಾರ್ತ್ ಅಲ್ಲಿ ಕಾಶ್ಮೀರಿಂದ ಹಿಡಿದು ಕೆಳಗಡೆಗೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕೆಳಗಡೆಗೆ ಮಹಾರಾಷ್ಟ್ರ ತನಕ, ಈ ಕಡೆ ಇರಾನ್ ಇಂದ ಹಿಡಿದು ಆಲ್ಮೋಸ್ಟ್ ವೆಸ್ಟರ್ನ್ ಉತ್ತರ ಪ್ರದೇಶ ತನಕ ಕೂಡ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಕ್ಸ್ಟೆಂಟ್ ನ ನೋಡ್ಬೋದು. ಸೊ ನಮಗೆ ನಾರ್ದರ್ನ್ ಮೋಸ್ಟ್ ಸಿಟಿ ಯಾವುದು, ಸದರ್ನ್ ಮೋಸ್ಟ್ ಸಿಟಿ ಯಾವುದು, ಈಸ್ಟರ್ನ್ ಮೋಸ್ಟ್, ವೆಸ್ಟರ್ನ್ ಮೋಸ್ಟ್ ಯಾವುದು ಅಂತ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನಾರ್ದರ್ನ್ ಮೋಸ್ಟ್ ಅಲ್ಲಿ ಬಾಂಡಾ ಅಂತ ಬರುತ್ತೆ, ಕಾಶ್ಮೀರ್ ನಲ್ಲಿ ಬರುತ್ತೆ. ಸದರ್ನ್ ಮೋಸ್ಟ್ ಎಕ್ಸ್ಟೆಂಟ್ ದಾಯಿಮಾಬಾದ್ ನೋಡ್ತೀವಿ ನಾವು ಮಹಾರಾಷ್ಟ್ರದಲ್ಲಿ. ಈಸ್ಟ್ ನಲ್ಲಿ ಆಲಂಗೀರ್ಪುರ್ ಅಂತ ಬರುತ್ತೆ ಉತ್ತರ ಪ್ರದೇಶ. ವೆಸ್ಟ್ ಅಲ್ಲಿ ಸುಕ್ತಗೆಂಡಾರ್ ಬರುತ್ತೆ ಬಲೂಚಿಸ್ತಾನ್. ಇಲ್ಲಿ ತನಕನೂ ಕೂಡ ವಿ ಹ್ಯಾವ್ ಎಕ್ಸ್ಕವೇಟೆಡ್ ಮೋರ್ ದನ್ 1500 ಇನ್ ಹರಪ್ಪನ್ ಸೈಟ್ಸ್. 1500ಕ್ಕಿಂತನೂ ಕೂಡ ಜಾಸ್ತಿ ಸಿಟಿಗಳನ್ನ ಎಕ್ಸ್ಕವೇಟ್ ಮಾಡಿದೀವಿ ಅಂತ ಹೇಳ್ಬೋದು ನಾವು ಇಲ್ಲಿ ತನಕನು. ಅಂಡ್ ಮೋರ್ ಆರ್ ಯೆಟ್ ಟು ಬಿ ಎಕ್ಸ್ಕವೇಟೆಡ್. ಏನಕ್ಕೆ ಅಂತ ಹೇಳಿದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಟೈಮ್ ಪೀರಿಯಡ್ ನಲ್ಲಿ ಸರಸ್ವತಿ ರಿವರ್ ಅಂತ ಒಂದಿತ್ತು. ಆ ಸರಸ್ವತಿ ರಿವರ್ ಇವಾಗ ಏನಾಗಿದೆ? ಕೆಳಗಡೆ ಹೊರಟೋಗ್ಬಿಟ್ಟಿದೆ. ಆ ಸರಸ್ವತಿ ರಿವರ್ ಇದ್ದಂತ ಜಾಗದಲ್ಲಿ ಏನ್ ನೋಡ್ತೀವಿ ನಾವು ಇವಾಗ? ಆ ಸರಸ್ವತಿ ರಿವರ್ ಇದ್ದ ಜಾಗದಲ್ಲಿ ಇವಾಗ ನಾವು ಥಾರ್ ಡೆಸರ್ಟ್ ನೋಡ್ತೀವಿ. ಆ ಥಾರ್ ಡೆಸರ್ಟ್ ನ ಕೆಳಗಡೆಗೆ ಪ್ರಾಬಬ್ಲಿ ಇನ್ನೂ ಒಂದಷ್ಟು ಮೆಜೆಸ್ಟಿಕ್ ಆಗಿರುವಂತ ಇಂಡಸ್ ಅಥವಾ ಹರಪ್ಪನ್ ಸೈಟ್ಗಳು ಎಕ್ಸ್ಕವೇಟ್ ಆಗೋದಕ್ಕೆ ಬಾಕಿ ಉಳ್ಕೊಂಡಿದೆ ಅಂತ ಹೇಳ್ಬೋದು ನಾವು. ಸೊ ಇಲ್ಲಿ ತನಕ ಆಲ್ಮೋಸ್ಟ್ 1500 ಸೈಟ್ಸ್ ನೋಡ್ತೀವಿ ನಾವು. ಇಲ್ಲಿ ಏನಕ್ಕೆ ನಾರ್ತ್ ವೆಸ್ಟರ್ನ್ ಇಂಡಿಯಾದಲ್ಲೇನೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಕ್ಸಿಸ್ಟೆನ್ಸ್ ನಲ್ಲಿ ಇತ್ತು, ಏನಕ್ಕೆ ಇಲ್ಲೇ ಹುಟ್ಕೊಳ್ತು, ಏನಕ್ಕೆ ವೈಟ್ ಫ್ಲರಿಶ್ಡ್ ಇನ್ ದ ಸೇಮ್ ಪ್ಲೇಸ್, ಏನಕ್ಕೆ ಅವ್ರು ಈಸ್ಟರ್ನ್ ಸೈಡ್ ಹೋಗ್ಲೇ ಇಲ್ಲ ಅಂತ ಹೇಳೋದಕ್ಕೆ ಜಿಯೋಗ್ರಫಿ ನಮ್ಗೆ ಆನ್ಸರ್ ಕೊಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಮಾನ್ಸೂನ್ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇದೆ ಅಂತ ಅಂದ್ಕೊಳ್ತೀನಿ ನಾನು. ನಾಲೆಡ್ಜ್ ಇದೆ ಎಲ್ಲರಿಗೂ ಮಾನ್ಸೂನ್ ಹೇಗೆ ವರ್ಕ್ ಆಗುತ್ತೆ ಅಂತ. ಆ ಮಾನ್ಸೂನ್ ಏನಂತ ಕರಿತೀವಿ ನಾವು? ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರಿತೀವಿ ನಾವು ಅಲ್ವಾ. ಇಲ್ಲೆಲ್ಲೋ
ಮಡಗಾಸ್ಕರ್ ಕಡೆಯಿಂದ ಒಂದು ಗಾಳಿ ಬೀಸುತ್ತೆ, ಅದನ್ನ ನಾವು ಮಾನ್ಸೂನ್ ಅಂತ ಕರಿತೀವಿ. ಈ ಮಾನ್ಸೂನ್ ಏನ್ ಮಾಡುತ್ತೆ, ಇಂಡಿಯಾ ಕಡೆ ಬರ್ತಾ ಹೋಗುತ್ತೆ. ಬರ್ತಾ ಹೋದಂಗೆ 2 ಬ್ರಾಂಚ್ ಆಗಿ ಡಿವೈಡ್ ಆಗೋದನ್ನ ನೋಡ್ತೀವಿ ನಾವು ಅಲ್ವಾ. ಮಾನ್ಸೂನ್ 2 ಬ್ರಾಂಚ್ ಆಗಿ ಡಿವೈಡ್ ಆಗುತ್ತಲ್ವಾ. ಒಂದೇನಾಗುತ್ತೆ ಅರೇಬಿಯನ್ ಸಿ ಬ್ರಾಂಚ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತ ಕರಿತೀವಿ. ಪ್ರೆಸಿಪಿಟೇಷನ್ ಕಾನ್ಸಂಟ್ರೇಟ್ ಆಗೋದೆಲ್ಲಿ, ಪ್ರೆಸಿಪಿಟೇಷನ್ ಕಾನ್ಸಂಟ್ರೇಷನ್ ನೋಡೋದು ನಾವು ಈ ಜಾಗದಲ್ಲಿ ಅಲ್ವಾ. ಅರೇಬಿಯನ್ ಬ್ರಾಂಚ್ ಇಂದ ಮಾನ್ಸೂನ್ದು ಪ್ರೆಸಿಪಿಟೇಷನ್ ಹೈಯೆಸ್ಟ್ ನೋಡೋದೆಲ್ಲಿ ನಾವು, ವಿ ಸಿ ಹೈಯೆಸ್ಟ್ ಪ್ರೆಸಿಪಿಟೇಷನ್ ಆಫ್ ಅರೇಬಿಯನ್ ಬ್ರಾಂಚ್ ಇನ್ ವೆಸ್ಟರ್ನ್ ಘಾಟ್ಸ್, ವೆಸ್ಟರ್ನ್ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಲ್ವಾ. ವೆಸ್ಟರ್ನ್ ಘಾಟ್ಸ್ ಇಂದು ವೆಸ್ಟರ್ನ್ ಸೈಡ್ ನಲ್ಲಿ ಬಹಳ ಜಾಸ್ತಿ ಪ್ರೆಸಿಪಿಟೇಷನ್ ನೋಡ್ತೀವಿ. ಅದೇ ತರದಲ್ಲಿ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಎಲ್ಲಿ ನೋಡ್ತೀವಿ ನಾವು ಹೈಯೆಸ್ಟ್ ಪ್ರೆಸಿಪಿಟೇಷನ್ ಅನ್ನ, ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಅಲ್ವಾ. ವೆಟ್ಟೆಸ್ಟ್ ಪ್ಲೇಸ್ ಯಾವುದು ಇಂಡಿಯಾದು, ಮಾನ್ಸೂನ್ ರಾಮ್. ಮುಂಚೆ ಯಾವ್ದಿತ್ತು, ಚಿರಾಪುಂಜಿ. ಆಕ್ಚುಲಿ ಚಿರಾಪುಂಜಿಯಿಂದ 15 ಕಿಲೋಮೀಟರ್ ಮಾನ್ಸೂನ್ ರಾಮ್ ಇದೆ ಅಷ್ಟೇ, ಜಾಸ್ತಿ ದೂರದಲ್ಲೇನಿಲ್ಲ. ಸೊ ಮೇಘಾಲಯದಲ್ಲಿ ಏನೇ ಈ ಮಾನ್ಸೂನ್ ರಾಮ್ ಅಂತ ನೋಡ್ತೀವಿ ನಾವು, ಹೈಯೆಸ್ಟ್ ಪ್ರೆಸಿಪಿಟೇಷನ್ ಆಗೋದು ಮಾನ್ಸೂನ್ ರಾಮ್ದಲ್ಲಿ. ಸೊ 2 ಬ್ರಾಂಚ್ಗಳು ಹೋಗುತ್ತೆ. ಒಂದ್ ಕಡೆಗೆ ಏನಾಗುತ್ತೆ, ಒಂದ್ ಕಡೆ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಹೋಯ್ತು, ಇನ್ನೊಂದ್ ಕಡೆಗೆ ಒಂದ್ ಕಡೆ ಅರೇಬಿಯನ್ ಸಿ ಬ್ರಾಂಚ್ ಹೋಯ್ತು, ಇನ್ನೊಂದ್ ಕಡೆಗೆ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಹೋಯ್ತು. ಇಲ್ಲಿ ಹಿಮಾಲಯ ಇದೆ, ಹಿಮಾಲಯ ಇರೋದಕ್ಕೆ ದಾಟ್ಕೊಂಡು ಮುಂದಕ್ಕೆ ಹೋಗೋದಕ್ಕಾಗೋದಿಲ್ಲ ಮಾನ್ಸೂನ್ಗೆ ಅಲ್ವಾ, ಅದು ದಾಟ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಸೊ ಹಿಮಾಲಯ ಏನ್ ಮಾಡುತ್ತೆ, ಒಳಗಡೆ ಕಳಿಸ್ಕೊಡುತ್ತೆ, ಇದನ್ನ ಕಡೆಯಿಂದ ಒಳಗಡೆ ಬರುತ್ತೆ ಅಲ್ವಾ. ಇದು ಅರೇಬಿಯನ್ ಸಿ ಬ್ರಾಂಚ್ ಈ ಕಡೆಯಿಂದ ಇಲ್ಲಿಗೆ ಹೋಗುತ್ತೆ, ಹೌದು ಅಲ್ವಾ. ಮಾನ್ಸೂನ್ ಹಿಂಗೆ ತಾನೆ ಅಲ್ವಾ. ಅರೇಬಿಯನ್ ಸಿ ಬ್ರಾಂಚ್ ಮತ್ತೆ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಎರಡೂ ಕೂಡ ಎಲ್ಲಿ ಮರ್ಜ್ ಆಗುತ್ತೆ, ಪಂಜಾಬ್ ರೀಜನ್ ಅಲ್ಲಿ ಮರ್ಜ್ ಆಗುತ್ತೆ ಅಲ್ವಾ. ಈ ಪಂಜಾಬ್ ರೀಜನ್ ಅಲ್ಲಿ ಮಾನ್ಸೂನ್ ಹ್ಯಾಸ್ ಲೋವೆಸ್ಟ್ ಪ್ರೆಸಿಪಿಟೇಷನ್, ಬಹಳ ಕಡಿಮೆ ಮಳೆ ಬೀಳ, ಅಂದ್ರೆ ಕಡಿಮೆ ಅಂದ್ರೆ ಬರಗಾಲ ಅಂತ ಹೇಳ್ತಿಲ್ಲ ನಾನು, ಕಂಪ್ಯಾರಿಟಿವ್ಲಿ ಈ ಕಡೆ ಜಾಗಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ವೆಸ್ಟರ್ನ್ ಸೈಡ್ ಎಸ್ಪೆಷಲಿ ನಾರ್ತ್ ವೆಸ್ಟರ್ನ್ ಇಂಡಿಯಾ ಏನ್ ನೋಡ್ತೀವಿ ನಾವು, ನಾರ್ತ್ ವೆಸ್ಟರ್ನ್ ಇಂಡಿಯಾದಲ್ಲಿ ಪ್ರೆಸಿಪಿಟೇಷನ್ ಬಹಳ ಕಡಿಮೆ ಇರುತ್ತೆ, ಮಳೆ ಬಹಳ ಕಡಿಮೆ ಬೀಳುತ್ತೆ ಅಲ್ವಾ. ಸೊ ಮಳೆ ಬಹಳ ಕಡಿಮೆ ಬಿದ್ದಾಗ ಏನಾಗುತ್ತೆ, ಫಾರೆಸ್ಟ್ ಥಿಕ್ನೆಸ್ ಕಡಿಮೆ ಇರುತ್ತೆ, ಕಾಡಿಂದು ಥಿಕ್ನೆಸ್ ಕಡಿಮೆ ಇರುತ್ತೆ, ಕಾಡ ಮರಗಳದ್ದು ಥಿಕ್ನೆಸ್ ಬಹಳ ಕಡಿಮೆ ಇರುತ್ತೆ, ಕಾಡ್ ಥಿಕ್ನೆಸ್ ಕಡಿಮೆ ಇರುತ್ತೆ, ಕಾಡಲ್ಲಿ ಮರಗಳದ್ದು ಥಿಕ್ನೆಸ್ ಕಡಿಮೆ ಇರುತ್ತೆ. ಕಾಪರ್ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಈಸಿಲಿ ಕ್ಲಿಯರ್ ದ ಫಾರೆಸ್ಟ್. ಆದ್ರೆ ಈಸ್ಟರ್ನ್ ಸೈಡ್ಗೆ ಬರ್ತಾ ಹೋದಂಗೆ ಏನಾಗುತ್ತೆ, ಈಸ್ಟರ್ನ್ ಸೈಡ್ ಅಲ್ಲಿ ಪ್ರೆಸಿಪಿಟೇಷನ್ ಬಹಳ ಜಾಸ್ತಿ ಇದೆ, ಮಳೆ ಜಾಸ್ತಿ ಬೀಳುತ್ತೆ, ಕಾಡು ಬಹಳ ದಟ್ಟವಾಗಿರುತ್ತೆ. ಕಾಡು ಬಹಳ ದಟ್ಟವಾಗಿರೋದ್ರಿಂದ ನೀವು ವೆಸ್ಟರ್ನ್ ಘಾಟ್ಸಿಗೆ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ, ವೆಸ್ಟರ್ನ್ ಘಾಟ್ಸ್ ನಲ್ಲಿ ಒಂದೊಂದು ಮರ ಎಷ್ಟೆಷ್ಟು ಅಗಲ ಇರುತ್ತೆ ಅಂದ್ರೆ, ಈ 4 ಜನ ಸೇರ್ಕೊಂಡು ತಪ್ಕೊಂಡ್ರು ಕೂಡ ಮರನ ಆ ಸರ್ಕಂಫರೆನ್ಸ್ ನ ಕವರ್ ಮಾಡೋದಕ್ಕಾಗೋದಿಲ್ಲ ನಾವು. ಈಸ್ಟರ್ನ್ ಸೈಡ್ಗೆ ಹೋಗ್ತಾ ಹೋಗ್ತಾ ಪ್ರೆಸಿಪಿಟೇಷನ್ ಜಾಸ್ತಿ ಆಗುತ್ತೆ, ಪ್ರೆಸಿಪಿಟೇಷನ್ ಜಾಸ್ತಿ ಆದಂಗೆ ಏನಾಗುತ್ತೆ, ಫಾರೆಸ್ಟ್ ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಮರದ ಥಿಕ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಕಾಪರ್ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ವಿ ಕೆ ನಾಟ್ ಕ್ಲಿಯರ್ ದೋಸ್ ಫಾರೆಸ್ಟ್. ಆ ಫಾರೆಸ್ಟ್ ಗಳನ್ನ ಕ್ಲಿಯರ್ ಮಾಡಬೇಕು ಅಂದ್ರೆ ನಮ್ಗೆ ಐರನ್ ಟೂಲ್ಸ್ ಬೇಕು, ಕಬ್ಬಣದಿಂದಾನೇ ಕಡಿಬೇಕು ಆ ಮರಗಳನ್ನ ನಾವು ಅಲ್ವಾ. ಆದ್ರೆ ಈ ಜಾಗದಲ್ಲಿ ಇರುವಂತಹ ಫಾರೆಸ್ಟ್ ಗಳನ್ನ ವಿ ಕ್ಯಾನ್ ಈಸಿಲಿ ಕ್ಲಿಯರ್ ಯೂಸಿಂಗ್ ಕಾಪರ್ ಟೂಲ್ಸ್. ಸೊ ಹಾಗಾಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಲಿಮಿಟೆಡ್ ಟು ನಾರ್ತ್ ವೆಸ್ಟರ್ನ್ ಪಾರ್ಟ್ ಬಿಕಾಸ್ ದೇ ಡಿಡ್ ನಾಟ್ ಹ್ಯಾಡ್ ದ ನಾಲೆಡ್ಜ್ ಆಫ್ ಐರನ್. ಕಬ್ಬಣದ ನಾಲೆಡ್ಜ್ ಇರಲಿಲ್ಲ, ಅದಕ್ಕೋಸ್ಕರ ಇವರು ನಾರ್ತ್ ವೆಸ್ಟರ್ನ್ ಸೈಡ್ ನಲ್ಲೇನೆ ಇದ್ರು. ಈಸ್ಟರ್ನ್ ಸೈಡ್ಗೆ ಏನಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆನ್ಸರ್ ಜಿಯೋಗ್ರಫಿ ಇರೋದನ್ನ ನೋಡ್ತೀವಿ ನಾವು. ಸೊ ಅದಕ್ಕೋಸ್ಕರ ಇಟ್ ವಾಸ್ ಲಿಮಿಟೆಡ್ ಟು ದ ಟ್ರೈ ಜಂಕ್ಷನ್ ಹಿಯರ್. ಕ್ಲಿಯರ್ ಆಗಿದೆಯಾ?